ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಪಶ್ಚಿಮ ಬಂಗಾಳ ನಂತರ ಕರ್ನಾಟಕ ಬಿಜೆಪಿ ಟಾರ್ಗೆಟ್. ಈಗಿನಿಂದಲೇ ಪಕ್ಷ ಸಂಘಟನೆ ಚುರುಕುಗೊಳಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಇಂದು ರಾಜ್ಯಕ್ಕೆ ಬರ್ತಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್. ನಾಳೆ ನಾಡಿದ್ದು 2 ದಿನ ಸಭೆ ನಡೆಸಲಿರುವಂತ ನಿತಿನ್ ನಬೀನ್. ಹೀಗಾಗಿ ಪಶ್ಚಿಮ ಬಂಗಾಳ ಆಯಿತು. ಈಗ ರಾಜ್ಯ ನಮ್ಮ ಕರ್ನಾಟಕ ಬಿಜೆಪಿಯ ನಾಯಕರನ್ನ ಕಾರ್ಯಕರ್ತರನ್ನ ಹುರಿದುಂಬಿಸುವಂತ ಕೆಲಸನ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದಿದ್ದಾಯ್ತು, ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾಯ್ತು. ಈಗ ಸದ್ಯಕ್ಕೆ ಒಂದ್ ರೀತಿಯಾಗಿ ನಿಷ್ಕ್ರಿಯ ಆಗಿರುವಂತ ನಾಯಕರಿಗೆ ಬೂಸ್ಟ್ ಕೊಡುವಂತ ಅಥವಾ ಬೂಸ್ಟರ್ ಡೋಸ್ ಕೊಡುವಂತ ಕೆಲಸವನ್ನ ಮಾಡ್ತಾರಾ ನಿತಿನ್ ನಬೀನ್ ಅಂತ. ಬಿಜೆಪಿ ಶಾಸಕರು, ಎಂಎಲ್ಸಿಗಳು, ಸಂಸದರು, ಪದಾಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗ್ತಾರೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಬಿಎಸ್ವೈ ನಿವಾಸದಲ್ಲಿ ನಿತಿನ್ ನಬೀನ್ ಬ್ರೇಕ್ಫಾಸ್ಟ್ ಮಾಡ್ತಾರಂತೆ. ನಾಳೆ ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆವರೆಗೂ ಬಿಜೆಪಿ ಕಚೇರಿಯಲ್ಲಿ ಮೀಟಿಂಗ್ ಇರುತ್ತೆ. ಇನ್ನು ನಿತಿನ್ ನಬೀನ್ ನೇತೃತ್ವದಲ್ಲಿ ನಡೆಯುವಂತಹ ಮಹತ್ವದ ಸಭೆ ಇದು. ಸಭೆಯಲ್ಲಿ ಅನೇಕರು ಭಾಗಿ ಆಗ್ತಾರೆ. ಹೀಗಾಗಿ ಸಾಕಷ್ಟು ಕುತೂಹಲ ಪಡ್ಕೊಳ್ತಾ ಇದೆ ಈ ಒಂದು ಸಭೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಕವನ. ಈಗ ಪಶ್ಚಿಮ ಬಂಗಾಳವನ್ನ ಗೆದ್ದಿರುವಂತಹ ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಮತ್ತಷ್ಟು ನಿಷ್ಕ್ರಿಯಗೊಂಡಿರುವಂತ ನಾಯಕರಿಗೆ ಬೂಸ್ಟರ್ ಡೋಸ್ ಕೊಡುವಂತ ಪ್ರಯತ್ನನ ಇದು. ನಾಳೆಯಿಂದ ನಾಡಿದ್ವರೆಗೂ ನಡೆಯುವಂತ ಪ್ಲಾನ್ ಏನು, ಟಾಸ್ಕ್ ಏನು, ಏನ್ ಚರ್ಚೆ ಆಗಬಹುದು? ಸೌಖ್ಯ, ಇದೀಗ ಪಶ್ಚಿಮ ಬಂಗಾಳದ ನಂತರ ಹೈಕಮಾಂಡ್ ಕರ್ನಾಟಕವನ್ನ ಇದೀಗ ಟಾರ್ಗೆಟ್ ಆಗಿ ಇಟ್ಕೊಂಡಿರುವಂತದ್ದು. ಯಾಕಂದ್ರೆ ಕರ್ನಾಟಕದಲ್ಲಿ ಸಂಘಟನೆ ಸಹ ಸಾಕಷ್ಟು ಕುಂಠಿತಗೊಂಡಿರುವಂತದ್ದು, ಅದೇ ರೀತಿಯಾಗಿ ಬಣಬಡಿದಾಟ ಸಹ ಹೆಚ್ಚಾಗಿರುವಂತದ್ದು. ಸೊ ಹೀಗಾಗಿ ಈ ಒಂದು ಬಣಬಡಿದಾಟ, ಅದೇ ರೀತಿಯಾಗಿ ಸಂಘಟನೆ, ಬಣಬಡಿದಾಟವನ್ನ ಕಡಿಮೆ ಮಾಡಿ ಸಂಘಟನೆಯನ್ನ ಹೆಚ್ಚು ಮಾಡೋದಕ್ಕೆ ಇದೀಗ ಸ್ವತಃ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನಬೀನ್ ಅವರು ಇಂದು ರಾತ್ರಿ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ನಾಳೆ ಸರಣಿ ಸಭೆಗಳನ್ನ ಇಟ್ಕೊಂಡಿರುವಂತದ್ದು. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಏನು ಅಭಿಪ್ರಾಯವನ್ನ ಸಂಗ್ರಹ ಮಾಡಿತ್ತು, ಮೊನ್ನೆ ಒಂದು ಮೊದಲ ತಂಡ ಬಂದಿತ್ತು, ಶಿವಪ್ರಕಾಶ್ ನೇತೃತ್ವದ ತಂಡ. ಇದೀಗ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನಬೀನ್ ಅವರು ಸಹ ನಾಳೆ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರೆ. ಜೊತೆಗೆ ಸರಣಿ ಸಭೆಗಳನ್ನ ಇಟ್ಕೊಂಡಿರುವಂತದ್ದು. ನಾಳೆ ಬೆಳಗ್ಗೆ 8:00 ಮಾಜಿ ಸಿಎಂ ಬಿಎಸ್ವೈ ಯಡಿಯೂರಪ್ಪನವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ ನಂತರ ಬಿಜೆಪಿ ಕಚೇರಿಯಲ್ಲಿ ಸರಣಿ ಸಭೆಗಳನ್ನ ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ 25ನೇ ತಾರೀಕು ಸಹ ಅಂದ್ರೆ ಸೋಮವಾರ ಸಹ ಪ್ರಶಿಕ್ಷಣ ಸಭೆಯಲ್ಲಿ ಸಹ ಭಾಗಿಯಾಗಲಿದ್ದಾರೆ. ನಾಳೆ ಮಧ್ಯಾಹ್ನ ಕೋರ್ ಕಮಿಟಿ ಇರುವಂತದ್ದು. ಈಗಾಗಲೇ ಕೋರ್ ಕಮಿಟಿಯಲ್ಲಿ ಕೆಲವೊಂದಷ್ಟು ಬದಲಾವಣೆಯನ್ನ ಮಾಡಬೇಕು ಅಂತ ಸಹ ಬಿಜೆಪಿಯಲ್ಲಿ ಕೂಗು ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ನಾಳೆ ಕೆಲವೊಂದಷ್ಟು ನಿರ್ಧಾರಗಳು ಸಹ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಚೊಚ್ಚಲವಾಗಿ ರಾಷ್ಟ್ರೀಯ ಅಧ್ಯಕ್ಷರಾದ ನಂತರ ಬರ್ತಾ ಇರುವಂತಹ ನಿತಿನ್ ನಬೀನ್ ಅವರು ಯಾವ ರೀತಿಯಾಗಿ ಸಭೆಗಳನ್ನ ಕೈಗೊಳ್ತಾರೆ, ಅದೇ ರೀತಿಯಾಗಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ಸಹ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಇದೀಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಕವನ ಡೀಟೇಲ್ಸ್ಗೆ.